ಆನೇಕಲ್ ತಾಲೂಕಿನ ಅತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ನೂತನ ನಿರ್ದೇಶಕರಾಗಿ ವಿ ಆನಂದ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ನಿರ್ದೇಶಕರ ಆಯ್ಕೆ ಹಿನ್ನೆಲೆಯಲ್ಲಿ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಧನಂಜಯ ರೆಡ್ಡಿ, ಉಪಾಧ್ಯಕ್ಷ ರಮೇಶಣ್ಣ ಸೇರಿದಂತೆ ಹಲವಾರು ಗಣ್ಯರು ಆನಂದ್ರವರನ್ನು ಸನ್ಮಾನಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಣೇಶ್ರವರು, ಮಾವಳ್ಳಿ ವೆಂಕಟೇಶ್ರವರು, ಮುರಳಿ ಮೋಹನ್ ರೆಡ್ಡಿರವರು, ಎಬಿಪಿ ರಮೇಶ್ ರೆಡ್ಡಿರವರು, ಕೆಪಿ ಪ್ರಭಾಕರ್ ರವರು ಇನ್ನು ಮುಂತಾದ ಹಲವು ಗಣ್ಯರು ಭಾಗಿಯಾಗಿದ್ದರು. ಏನು ಇಂದು ಸಿಂಡಿಕೇಟ್ ಸೇವಾ ಸಹಕಾರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾದಂಥ ನನ್ನ ಬಾಮೈದ ಆನಂದ್ರವರಿಗೆ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಹಿಂದೆ ಮುನ್ರಾಜಿಯವರು ನಿರ್ದೇಶಕರಾಗಿದ್ದರು. ಅವರ ಸ್ಥಾನವನ್ನು ಪರವಾಗಿದ್ದರಿಂದ ಈಗ ಆನಂದ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರು ಈ ಒಂದು ಸಹಕಾರ ಸೇವಾ ಸಿಂಡಿಕೇಟ್ ಸೇವಾ ಸಹಕಾರ ಸಂಘದ ಬ್ಯಾಂಕ್ಗೆ ಅವರ ಸೇವೆ ಉತ್ತಮವಾಗಿರಲಿ, ಅನೇಕ ಅಧ್ಯಕ್ಷರ ಜೊತೆ ಒಗ್ಗೂಡಿ ಈ ಒಂದು ಸಹಕಾರಿ ಬ್ಯಾಂಕನ್ನು ಅಭಿವೃದ್ಧಿಪಡಿಸುವಂಥ ದೇವರಲ್ಲಿ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದಲ್ಲಿ ಸಿ ಮುನ್ರಾಜ್ ಅವರು ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಆ ಸ್ಥಾನಕ್ಕೆ ನಮ್ಮ ಆನಂದ್ ಅವ್ರನ್ನ ವಿರೋಧವಾಗಿ ಆಯ್ಕೆ ಮಾಡಬೇಕಂತ ನಮ್ಮ ಪಕ್ಷದೆಲ್ಲ ತೀರ್ಮಾನ ಮಾಡಿದ್ರು. ಇದನ್ನು ಆಯ್ಕೆ ಮಾಡಿದರೆ ಅವರು ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರ ಮಾಡಲಿ, ಮುಂದಿನ ದಿನಗಳಲ್ಲಿ ಸಂಘಕ್ಕೆ ಹೆಚ್ಚಾಗಿ ಸಮಯ ಕೊಡಿ ಅಂತ ಈ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಒಳ್ಳೆಯದು. ನಮ್ಮ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದಲ್ಲಿ ತೆರವಾಗಿರ್ತಕ್ಕಂಥ ನಿರ್ದೇಶಕರ ಸ್ಥಾನಕ್ಕೆ ನಮ್ಮ ಸ್ನೇಹಿತರಾದಂಥ ಆನಂದ್ರವರು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಸ್ಥಾನಕ್ಕೆ ಮುಂದೆ ನಮ್ಮ ಸ್ನೇಹಿತರು ಮುನ್ರಾಜ್ ಅವರು ಸಹ ನಿರ್ದೇಶಕರ ಕೆಲಸ ಮಾಡಿದ್ದಾರೆ. ಅವರು ಸಹ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು 2 ವರ್ಷದ ಅವಧಿಯ ನಂತರ ಅವ್ರು ಬಿಟ್ಟುಕೊಟ್ಟು ಈಗ ಆನಂದ್ ಅವ್ರನ್ನ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿರೋದು ಎಲ್ಲರಿಗೂ ಸಂತೋಷ ಸುದ್ದಿ. ಮತ್ತು ಅವ್ರನ್ನ ಆಯ್ಕೆ ಮಾಡಿದಂಥ ಎಲ್ಲ ನಿರ್ದೇಶಕರು ಹಾಗೂ ನಮ್ಮ ಬಿಜೆಪಿ ಕಾರ್ಯಕರ್ತರಿಗೂ ಸಹ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಆನಂದ್ ಅವರು ಇನ್ನೂ 2.25 ವರ್ಷ ಇದೆ. ಈ ಅವಧಿನ ಉತ್ತಮ ಆಡಳಿತ ನೀಡಿ ಎಲ್ಲ ರೈತರಿಗೂ ಸಹ ಹಾಗೂ ಬ್ಯಾಂಕಿಗೂ ಬ್ಯಾಂಕಿನ ಹಿತದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ಈ ಸಮಯದಲ್ಲಿ ಹಾರೈಸ್ತಾ ಇದ್ದೀವಿ. ಆನಂದ್ ಅವರು ರೈತರ ಸೇವಾ ಸಹಕಾರಿ ಬ್ಯಾಂಕ್ ನಿಯಮಿತ ಸದಸ್ಯರಾಗಿರ್ತಾರೆ. ಇವರಿಗೆ ನಮ್ಮ ಬಿಜೆಪಿ ಪಕ್ಷದ ಹಿರಿಯರು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. ಈ ಸಂಘ ಒಂದು ಅಭಿವೃದ್ಧಿಗಾಗಿ ಅವ್ರು ಶ್ರಮಿಸಲಿ,
ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಅಭಿನಂದನೆ. ಈ ದಿನ ಕರ್ನಾಟಕದ ರಾಜಧಾನಿ ಬೆಂಗಳೂರು ಭಾಗದಲ್ಲಿರುವಂತಹ ಅತ್ತಿಬೆಲೆ ಇವತ್ತು ಇಡೀ ಕರ್ನಾಟಕದಲ್ಲಿ ಸಹಕಾರ ಕ್ಷೇತ್ರದಲ್ಲಿ 2ನೇ ಸ್ಥಾನ ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಆ ಹೆಮ್ಮೆ ಅಂತ ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ಇವತ್ತು ನಮ್ಮ ಸ್ನೇಹಿತರಾದ ಆನಂದ್ ಅವ್ರನ್ನ ಈ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಆಡಳಿತ ಮಂಡಳಿಯ ವಿಶ್ವಾಸ ಇಟ್ಟು ಇವತ್ತು ಏನ್ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ನಮ್ಗೆಲ್ಲ ಬಹಳ ಖುಷಿ ಆಗ್ತಾ ಇದೆ ಸ್ನೇಹಿತರು ಅಂತ ಹೇಳ್ಕೊಳ್ಳೋದಕ್ಕೆ. ಇಂಥ ಒಂದು ದೊಡ್ಡ ಜಾಗದಲ್ಲಿ ಅವ್ರಿಗೊಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಈ ಆಡಳಿತ ಮಂಡಳಿಗೆ ಎಲ್ರಿಗೂ ನಾವು ಸ್ನೇಹಪೂರ್ವಕವಾಗಿ ಒಂದು ಧನ್ಯವಾದಗಳನ್ನ ಹೇಳ್ತೀವಿ. ಜೊತೆನಲ್ಲಿ ಏನಂದ್ರೆ ಇವತ್ತು ಸುಮಾರು ಜನ ಮಹನೀಯರದು ಫೋಟೋಗಳಿದೆ ಬ್ಯಾಂಕ್ ಅಲ್ಲಿ ನೋಡಿ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಆ ಮಹನೀಯರ ಎಷ್ಟು ಶ್ರಮ ಪಟ್ಟು ಇವತ್ತು ಈ ಮಟ್ಟಕ್ಕೆ ಈ ಬ್ಯಾಂಕ್ ಅನ್ನು ತಗೊಂಡ್ಬಂದು ಇವತ್ತು ಕರ್ನಾಟಕದಲ್ಲಿ 2ನೇ ಸ್ಥಾನ ಅನ್ನೋದಕ್ಕೆ ಇವರೆಲ್ಲ ಉದಾಹರಣೆಗಳು. ಆ ಜಾಗದಲ್ಲಿ ಇವ್ರನ್ನು ತಗೊಂಡ್ಬಂದು ಕುಳಿಸ್ತಾ ಇದಾರೆ. ಆ ಜಾಗದಲ್ಲಿ ಇವರು ಒಂದು ಒಳ್ಳೆ ಸ್ಥಾನಮಾನ, ಒಂದು ಈ ಬ್ಯಾಂಕ್ ನ ಅಭಿವೃದ್ಧಿಗಾಗಿ, ರೈತರ ಅಭಿವೃದ್ಧಿಗಾಗಿ ಶ್ರಮಿಸಬೇಕು, ಒಂದು ಯಾವ್ದು ಕಳಂಕ ಇಲ್ದಿರ ಕೆಲಸ ಮಾಡಲಿ ಅಂತ ನಾನು ಒಂದು ಸ್ನೇಹಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೈ ಹಿಂದ್. ನಮಸ್ಕಾರ. ಇವತ್ತು ನೂತನವಾಗಿ ನಮ್ಮ ಆನಂದಣ್ಣವರು ನಮ್ಮ ಅತ್ತಿಬೆಲೆ ಸಹಕಾರ ಬ್ಯಾಂಕ್ಗೆ ನೂತನವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಕಾರ್ಯಕರ್ತರಿಗೆ ಗುರುತಿಸಿಕೊಂಡು ತಮ್ಮದೇ ಆದಂಥ ಒಂದು ಹೆಸರನ್ನು ಮಾಡಿ ಶ್ರಮವನ್ನು ವಹಿಸಿ ಇವತ್ತು ಅವ್ರಿಗೆ ತಕ್ಕ ಫಲ ಸಿಕ್ಕಿದೆ. ದಯಮಾಡಿ ಇವತ್ತೇನು ಒಂದು 2 ವರ್ಷ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು 2 ವರ್ಷ ಏನು ಸಿಕ್ಕಿದೆ ಭಾಳ ಅಮೂಲ್ಯವಾದಂಥ ಟೈಮ್ ಅದು. ದಯವಿಟ್ಟು ಈ ಒಂದು ಬ್ಯಾಂಕಿನ ಅಭಿವೃದ್ಧಿಗೆ, ರೈತರ ಅಭಿವೃದ್ಧಿಗೆ ಶ್ರಮಿಸಬೇಕಂತ ನಿಮಗೊಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಅದಾದಮೇಲೆ ಸಾಕಷ್ಟು ಜನ ಈ ಬ್ಯಾಂಕಲ್ಲಿ ದಿಗ್ಗಜರು ಕೆಲಸ ಮಾಡಿದ್ದಾರೆ. ಆ ಒಂದು ಪಟ್ಟಿಗೆ ನಿಮ್ಮ ಹೆಸರು ಹೋಗಲಿ ಅಂತ ನಾನು ಆಶಿಸ್ತೀನಿ. ಅದಾದಮೇಲೆ ಇವರು ಆನಂದಣ್ಣವರು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಎಲ್ಲರೂ ಕೂಡ ಇಲ್ಲಿನ ಬ್ಯಾಂಕ್ನ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಅದಾದಮೇಲೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರುಗಳು, ಬಸಣ್ಣವರಿಂದ ಹಿಡಿದು, ಗಣೇಶಣ್ಣವರಿಂದ ಹಿಡಿದು, ಅದಾದಮೇಲೆ ಆಂಜಿನಪ್ಪನವರಿಂದ ಹಿಡಿದು, ಈ ಥರ ನಮ್ಮ ವೆಂಕಟೇಶಣ್ಣವರು, ಈ ಥರ ಹಿರಿಯರು ಸಾಕಷ್ಟು ಜನ ಮುತುವರ್ಜಿ ವಹಿಸಿ ಇವ್ರನ್ನ ಆಯ್ಕೆ ಮಾಡಿದ್ದಾರೆ. ನಿಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ದಯಮಾಡಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮಾಡುವಂಥ ಕೆಲಸಗಳಲ್ಲಿ ಯಾವುದೇ ಲೋಪದೋಷ ಉಂಟಾಗದ ರೀತಿಯಲ್ಲಿ ಒಂದು ಕಾಯಕವೇ ಕೈಲಾಸ ಅಂತೇಳಿ ಕೆಲಸ ಮಾಡಿ ಅಂತೇಳಿ ನಾನು ನಿಮ್ಗೊಂದು ಸಲಹೆ ಕೊಡ್ತಾ ಆದಷ್ಟು. ಮೊದಲಿಗೆ ನಾನು ಆನಂದ್ ಅವ್ರಿಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತಾ, ಈಗಾಗಲೇ ಅವರು ಸಿಂಡಿಕೇಟ್ ರೈತರ ಸಹಕಾರ ಸಂಘದ ನಿಯಮಿತದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅತ್ಯಂತ ಸಂತೋಷದ ವಿಚಾರ. ಈಗಾಗಲೇ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಸಿಬ್ಬಂದಿ, ನಿರ್ದೇಶಕರುಗಳು ಮಾತಾಡಿದ್ದಾರೆ. ಹಾಗೆ ನಮ್ಮ ರಮೇಶ್ ಅವರು, ಮಹಾನ್ ಅವರು ಈಗಾಗಲೇ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಾನು ಒಂದು ಮಾತನ್ನ ಹೇಳೋದು, ಈಗಾಗಲೇ ಅವರು ನಿರ್ದೇಶಕರ ಆಯ್ಕೆಯಾಗಿ ಒಂದು ಮಾತನ್ನ ಹೇಳಿದ್ರು. ಇವತ್ತು ಸಿಂಡಿಕೇಟ್ ರೈತರ ಅತ್ತಿಬೆಲೆ ನಿವ್ವಳ ಲಾಭದಲ್ಲಿ 2ನೇ ಸ್ಥಾನದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ಸಂತೋಷದ ವಿಚಾರ. ಇವತ್ತು ಸಾರ್ವಜನಿಕ ರಂಗದ ಬ್ಯಾಂಕ್ಗಳು ಇವತ್ತು ಉಳಿಬೇಕು ಅಂದ್ರೆ ಈ ರೀತಿ ಈ ಮಾದರಿ ಬ್ಯಾಂಕ್ಗಳು ಇವತ್ತು ನಮ್ಮ ಮುಂದೆ ಇದೆ ಇವತ್ತು. ಹಾಗಾಗಿ ಇವತ್ತು ಖಾಸಗಿ ರಂಗದ ಬ್ಯಾಂಕ್ಗಳು ಇವತ್ತು ಸಾರ್ವಜನಿಕರನ್ನ ಸುಲಿಗೆ ಮಾಡುವಂತ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಈ ಬ್ಯಾಂಕ್ಗಳು ಇವತ್ತು ಉಳಿಬೇಕು, ಬೆಳಿಬೇಕು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಇದರಲ್ಲಿ ಅನೇಕ ಜವಾಬ್ದಾರಿಗಳಿದೆ. ಇದು ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ ಆಗಿರೋದ್ರಿಂದ ಇಲ್ಲಿ ರೈತರು, ಗ್ರಾಹಕರು, ಷೇರುದಾರರು ಮತ್ತೆ ಸಾರ್ವಜನಿಕರ ಏನು ಬಂಡವಾಳ ಇದೆಯಲ್ಲ ಅದನ್ನ ಉಳಿಸುವಂತ ಒಂದು ಜವಾಬ್ದಾರಿ ಅವ್ರ ಮೇಲೆ ಇದೆ. ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ರೈತ ಸ್ನೇಹಿಯಾಗಿ, ಜನಸ್ನೇಹಿಯಾಗಿ, ಗ್ರಾಹಕ ಸ್ನೇಹಿಯಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ಲಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಕ್ಕೆ ನಾನು ಇಷ್ಟ ಬೀಳ್ತೀನಿ. ನಮಸ್ಕಾರ. ಈ ದಿನ ನಮ್ಮ ಬಾಮೈದ ಹಾಗೂ ನಮ್ಮ ಸ್ನೇಹಿತ BJP ಪಕ್ಷದಲ್ಲಿ ಹಲವು ವರ್ಷಗಳಿಂದ ನಿಷ್ಠೆಯಿಂದ ದುಡ್ಕೊಂಡ್ಬಂದಿದ್ದಾನೆ. ಅವನಿಗೆ ಈ ಒಂದು ಕರ್ನಾಟಕದಲ್ಲೇ 2ನೇ ಸ್ಥಾನದಲ್ಲಿರುವಂಥ ಉನ್ನತವಾದ ಬ್ಯಾಂಕಲ್ಲಿ ನಿರ್ದೇಶಕ ಸ್ಥಾನ ಲಭಿಸಿದೆ. ಅವನು ಇನ್ನೂ ಮುಂದಕ್ಕೆ ಇರಲಿ, ಇನ್ನೂ ಒಳ್ಳೊಳ್ಳೆ ಹುದ್ದೆಗಳನ್ನ ಅನುಭವಿಸಲಿಟ್ಟು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇದಕ್ಕೆ ಸಹಕಾರ ಕೊಟ್ಟ ಅತ್ತಿಬೆಲೆ ಎಲ್ಲ ಹಿರಿಯ ನಾಗರಿಕರಿಗೂ ಹಾಗೂ BJP ಪಕ್ಷದ ಹಿರಿಯ ಮುಖಂಡರಿಗೂ ಧನ್ಯವಾದಗಳು ಮಾಡ್ತೀನಿ. ಈ ದಿನ ಮೊದಲನೇದಾಗಿ ನಮ್ಮ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘಕ್ಕೆ ನನ್ನನ್ನು ನಿರ್ದೇಶಕನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಮ್ಮ ಎಲ್ಲ BJP ಹಿರಿಯ ಮುಖಂಡರಿಗೂ ಫಸ್ಟ್ ವಂದಿಸ್ತಾ, ಮೊದಲನೇದಾಗಿ ಹೇಳಬೇಕಂದ್ರೆ ಈ ನಿರ್ದೇಶಕ ಸ್ಥಾನಕ್ಕೆ ಅವಿರೋಧವಾಗಿ ಏಕೈಕವಾಗಿ ಆಯ್ಕೆ ಮಾಡೋದಲ್ಲ, ಅತ್ತಿಬೆಲೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಗಣೇಶಣ್ಣವರು, ಅತ್ತಿಬೆಲೆ ಮಾಜಿ ತಾಲೂಕು ಅಧ್ಯಕ್ಷರಾದಂತಹ ಬಸಣ್ಣವರು,
ಕರ್ನಾಟಕ ಸಹಕಾರ ರತ್ನ ಅಂತ ಬಿರುಕು ಪಡೆದಂಥ ಬಿದ್ರೂಪೆ ಆಂಜನಪ್ಪನವರ ಆಶೀರ್ವಾದದಿಂದ ಮತ್ತು ಇನ್ನೋರು ಮುಖಂಡರಾದ KP ಪ್ರಭಾಕರಣ್ಣವರು ಇವರೆಲ್ಲರ ಆಶೀರ್ವಾದ ಇದರಿಂದ ನಮಗೆ ಮತ್ತು ವೆಂಕಟೇಶಣ್ಣವರು ಈ ರೈತರ ಸೇವಾ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಇಲ್ಲೇ ಹಲವಾರು ಕೆಲಸಗಳನ್ನು ಮಾಡಿ ಅವರು ಅವರ ಇದರಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡೋದಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ. ಮತ್ತು ಈ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಈ ಸಂಘದ ಅಧ್ಯಕ್ಷರಾದ ಧನಂಜಯ ರೆಡ್ಡಿ ಅವರು, ಉಪಾಧ್ಯಕ್ಷರಾದ ರಮೇಶ್ ಅಣ್ಣವರು ಮತ್ತು ನಿರ್ದೇಶಕರು ಎಲ್ಲರೂ ಹಾಗೂ ಆಡಳಿತ ಸಿಬ್ಬಂದಿ ವರ್ಗದವರೆಲ್ಲ ಈ ರೈತರ ಸಹಕಾರ ಸಂಘ ಕರ್ನಾಟಕ ರಾಜ್ಯದಲ್ಲೇ ಅತಿ ನಿವ್ವಳ ಲಾಭದಲ್ಲಿ 2ನೇ ಸ್ಥಾನದಲ್ಲಿರುವ ನಮ್ಮ ರೈತರ ಸಹಕಾರ ಸಂಘಕ್ಕೆ ನನ್ನ ಅವಿರೋಧವಾಗಿ ನಿರ್ದೇಶಕನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನನ್ನ ಎಲ್ಲ BJP ಹಿರಿಯ ಮುಖಂಡರು, ನನ್ನ ಹಿತೈಷಿಗಳು ಹಾಗೂ ನನ್ನ ಸ್ನೇಹಿತರು ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ.